ಹಲೋ ಗೈಸ್, ನಾನೊಬ್ಳೆ 2 ಗ್ಲಾಸ್ ಕುಡ್ಬಿಟ್ಟಿದ್ದೀನಿ ಗೈಸ್. ಊಟ ಮಾಡೋದ್ರಾ? ಮುಚ್ಚಿಬಿಡ್ಬೇಕು. ನೆಕ್ಸ್ಟ್ ಮಾಡೋದನ್ನ ತೋರಿಸ್ತೀನಿ. ಮುಂದೆ ವಾಕಿಂಗ್ ಆಗಬೇಕು. ಕಾಪಿರೈಟ್ ಬರುತ್ತೆ. ಸಾಕು ಬಿಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮಂಡೇ ಇವತ್ತು ಆ್ಯಂಡ್ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ವಿ. ಯಾಕೆ ಅಂದರೆ ನಾನು ಒಂದು 2:30 ಮಲಗಿದ್ದೀನಿ, ಭವಿಷ್ಯ ಒಂದು 4:15 ಮಲಗಿದ್ದಾಳೆ. ಸೊ 8:30 ಎದ್ವಿ ನಿಧಾನಕ್ಕೆ. ಅಂದರೆ ಇವಾಗ ಭವಿಷ್ಯಗೆ ರವೆ ಇಡ್ಲಿ ಮಾಡಿದ್ದೆ. ಅವಳು ರವೆ ಇಡ್ಲಿ ತಿಂತೀನಿ ಅಂದ್ಲು, ಅದಕ್ಕೋಸ್ಕರ ನೋಡಿ. She'd like to pursue something with me out of the show. She'd like to honestly see what we can do. And maybe go down on my knee, which I didn't do, to propose to her. So I can't. And she wanted me to put a ring on her wedding ring finger, and I didn't end up doing it. Saka? Thank you, mommy. After the date. Welcome. So we had this. She wanted me to do this. ಇವಾಗ ನನಗೂ ರವೆ ಇಡ್ಲಿ ಮಾಡ್ಕೊತೀನಿ. ಬಟ್ ನಮ್ಮ ಯಜಮಾನ್ರಿಗೆ ಟೊಮೆಟೊ ಚಿತ್ರಾನ್ನ ಮಾಡ್ತೀನಿ. ಅವರಿಗೆ ಟೊಮೆಟೊ ಚಿತ್ರಾನ್ನ ಬೇಕಂತೆ, ಅದಕ್ಕೋಸ್ಕರ. ತುರುಕೋ ತಿನ್ನು ಅಲ್ಲ, ತುರುಕೋ ಅನ್ಬೇಕು. ಉಪ್ಪು ಖಾರ ಹಾಕ್ಲಾ? ತಿಂತೀರಾ ಗೈಸ್? ವಾಟರ್ ಮೆಲನ್ ಮತ್ತು ಬೀಟ್ರೂಟ್ ಜ್ಯೂಸ್ ಮಾಡಿದೆ. ಇವಾಗ ಮಧ್ಯಾಹ್ನ ಭವಿಷ್ಯಂದು ಎಕ್ಸಾಮ್ ಟೈಮ್ ಆಗಿದೆ. ಏನಿದು? ವಾಟರ್ ಮೆಲನ್ ಮತ್ತು ಬೀಟ್ರೂಟ್ ಜ್ಯೂಸ್. ಓಕೆನಾ? ಚೆನ್ನಾಗಿದೆಯಾ? ಸೀರಿಯಸ್ಲಿ? ಓಕೆ ಓಕೆ ಗೈಸ್, ನಮ್ಮ ಭವಿಷ್ಯ ಈಗ ಇನ್ನೆಷ್ಟ ಟೈಮ್ ಇದೆ ಹೋಗೋದಕ್ಕೆ? ಓಕೆ, 3:10ಗೆ ಮನೆ ಬಿಡಬೇಕು. ಇನ್ನು 15 ಮಿನಿಟ್ಸು ಇಲ್ಲ. ಈಗ ಹೋಗಿ ಅವಳ ಕಾಲೇಜ್ಗೆ ಎಕ್ಸಾಮ್ಗೆ ಬಿಟ್ಬಿಟ್ಟು ಬರೋಣ ಗೈಸ್. ನಾನೊಬ್ಳೆ 2 ಗ್ಲಾಸ್ ಕುಡ್ಬಿಟ್ಟಿದ್ದೀನಿ ಗೈಸ್ ಜ್ಯೂಸ್. ಗೈಸ್ ಹೋಗೋಣ ಬನ್ನಿ ಗೈಸ್. ಬಾಯ್ ಕಣ. ಫುಲ್ಲು ಪ್ರಿಪೇರ್ ಆಗಿದೆಯಾ? ಓಕೆ, ಬಾಯ್ ಬಾಯ್. ಆಲ್ ದ ಬೆಸ್ಟ್. ಬಾಯ್. ಚೆನ್ನಾಗಿ ಮಾಡು. ಸರಿ, ಬಾಯ್ ಬಾಯ್ ಬಾಯ್. ಏನ್ರಿ ಊಟ ಮಾಡೋದ್ರಾ? ಇದು ಕವರ್ ಹೇಳಿದರು ಅವ್ರಿಗೆ ನಾಳೆ ಬೆಳಗ್ಗೆ, ಆ್ಯಕ್ಚುಲಿ ರಾತ್ರಿ ಸಂಜೆ ಹಂಗೆ ಡ್ರೈ ಫ್ರೂಟ್ಸು ನೆನೆ ಇಟ್ಬಿಡ್ತೀವಿ. ಅದಾದಮೇಲೆ ರಾತ್ರಿ ಅಷ್ಟರಲ್ಲಿ ನೆಂದಿರುತ್ತಲ್ಲ, ಆ ಡ್ರೈ ಫ್ರೂಟ್ಸ್ನ ಜ್ಯೂಸ್ ಮಾಡಿಬಿಟ್ಟು ಮಿಲ್ಕ್ ಶೇಕ್ ಥರ ಮಾಡಿಬಿಟ್ಟು ಒಂದು ಬನಾನಾ ಹಾಕಿ ಮಿಲ್ಕ್ ಶೇಕ್ ಥರ ಮಾಡಿಬಿಟ್ಟು ಅವ್ರಿಗೆ ಬೆಳಗ್ಗೆ ಅವ್ರ ಜಿಮ್ನಲ್ಲಿ ಟೈಮ್ ಆದಾಗ ಕುಡಿಯೋದಕ್ಕೆ ನಾನು ರೆಡಿ ಮಾಡಿ ಕೊಡ್ತೀನಿ. ಬಿಕಾಸ್ ಅವ್ರು ಬರೋದು 11:15 ಆಗುತ್ತೆ. ಅಷ್ಟರಲ್ಲಿ ತುಂಬ ಹೊಟ್ಟೆ ಆಗುತ್ತೆ ಗೈಸ್. ಬೇರೆ ಎಕ್ಸಸೈಸ್ ಮಾಡಿ ತುಂಬ ಸ್ಟ್ರೈನ್ ಆಗಿರುತ್ತೆ. ಸೊ ದಟ್ಸ್ ವೈ ಇದು ಮಾಡಿಕೊಡ್ತೀನಿ. ಅದಕ್ಕೆ ಏನೇನು ಹಾಕ್ತೀನಿ ಅಂತ ನಿಮಗೆ ಇವತ್ತು ತೋರಿಸ್ತೀನಿ. ಯಾರಿಗಾರು ಇದು ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಗೆ ಇದನ್ನು ತೋರಿಸ್ತಾ ಇರೋದು. ಸೊ ಏನೇನು ನೆನೆ ಇಡಬೇಕು ಅಂತ ಅಂದರೆ, ಫ್ರೂಟ್ ಒಂದು 2 ಅಥವಾ 3, ಅದು ಪೌಡರ್ ಹಾಕ್ಬಿಟ್ಟಿದೆ. ಇದು ಡೇಟ್ಸ್ ಬಂದುಬಿಟ್ಟು ಒಂದು 4 ಬೀಜ ತೆಗೆದುಬಿಟ್ಟಿದ್ದೀನಿ ಈಗಲೇ. ಸ್ವಲ್ಪ ದ್ರಾಕ್ಷಿ, ಒಂದು 4-5 ಬಾದಾಮಿ, ಒಂದಿಷ್ಟು ಗೋಡಂಬಿ, ಒಂದಿಷ್ಟು ಬ್ಲ್ಯಾಕ್ ಡೇಟ್ಸ್. ಇಷ್ಟು ಗೈಸ್ ನೀರಲ್ಲಿ ನೆನೆ ಇಟ್ಬಿಡ್ಬೇಕು. ಈ ರೀತಿ ನೀರಲ್ಲಿ ನೆನೆ ಇಟ್ಬಿಟ್ಟು ಮುಚ್ಚಿಬಿಡ್ಬೇಕು. ರಾತ್ರಿ ಇದನ್ನು ಇನ್ನು ನೆಕ್ಸ್ಟ್ ಮಾಡೋದನ್ನು ತೋರಿಸ್ತೀನಿ.
ಲೆಗ್ನ ಹಿಂಗೆ ಹಿಂದೆಗಡೆ ಮಾಡ್ಬಿಟ್ಟು ಹಿಂಗ್ ಮುಂದೆ ವಾಕಿಂಗ್ ಅನ್ಬೇಕು. ಸರಿನಾ? ಮಾಡು ಬಾ, ಮಾಡು ಮಾಡುವ. ಇಲ್ಲ ಮಾಡು. ಏ ಇನ್ನೊಂದ್ಸತಿ ಮಾಡು. ಏ ಡಿಂಕ ಚಿಕ್ಕ ಸೊ ಗೈಸ್, ನಾನು ಸಂಜೆ ಹಂಗೆ ಅದು ಡ್ರೈ ಫ್ರೂಟ್ಸು ನೆನೆ ಇಟ್ಟಿದ್ನಲ್ಲ, ಅದು ಫುಲ್ಲು ನೆಂದಿದೆ. ಇವಾಗ ಇದನ್ನು ನಾನು ನಾರ್ಮಲಾಗಿ ಈ ಇದರಲ್ಲಿ ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ಹೊತ್ತು ಮಿಲ್ಕ್ ಶೇಕ್ ಮಾಡಿ ಕಳಿಸೋದು. ಸೊ ಇದಕ್ಕೆ ಮಿಕ್ಸಿ ಹಿಂಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬೋದು ಗೈಸ್. ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೋಬೇಕು. ಒಂದು ಬನಾನಾ, ಓಕೆ, ಬನಾನಾ ಹಾಕಬೇಕು. ಬನಾನಾ ಹಾಕಿ ಹಾಲು ಒಂಚೂರು ಹಾಕಿ, ಸೊ ಇದರಲ್ಲಿ ಡ್ರೈ ಫ್ರೂಟ್ಸ್, ಬನಾನಾ ಆ್ಯಂಡ್ ಮಿಲ್ಕ್ ಇದೆ. ಇದನ್ನು ಸ್ಮೂದಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ರೆಡಿ. ಇದಕ್ಕೆ ಇನ್ನೊಂಚೂರು ಮಿಲ್ಕ್ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ನೀರು ಹಾಕ್ತೀನಿ. ಕ್ಯಾಪ್ ಹಾಕಿ ಇದನ್ನು ಶೇಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಈಗ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಸೊ ದಟ್ ನಾಳೆ ಬೆಳಗ್ಗೆ ನಮ್ಮ ಯಜಮಾನರು ಜಿಮ್ಗೆ ಹೋಗಬೇಕಾದ್ರೆ ಇದನ್ನು ತೊಗೊಂಡು ಹೋಗ್ತಾರೆ. ಅರೌಂಡ್ 9-9:30 ಹಾಗೆ ಕುಡಿತಾರೆ ಗೈಸ್. ನಿಮಗೆ ಇದು ಹೆಲ್ಪ್ಫುಲ್ ಆಗಿದ್ರೆ ನೀವು ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ನಮ್ಮ ಯಜಮಾನರಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ ರಾತ್ರಿಗೆ, ಆ್ಯಂಡ್ ಸ್ವಲ್ಪ ಹಲಸಿನಕಾಯಿದು ಬಜ್ಜಿ ಮಾಡಿದ್ದೀನಿ. ಇದೇನು ಯಾವ್ದು ನೋಡ್ತಾ ಇದ್ದೀರಾ? ಇಟ್ಕೊಳ್ಳಿ. ವಿಷಯ ಓದೋದ್ರದ್ದು ಬಿಸಿ ಇದ್ದಾಳೆ. ಗೈಸ್, ಇವತ್ತಿನ ಬ್ಲಾಗ್ನ ನಾನೆಲ್ಲ ಏನು ಮಾಡ್ತಾ ಇದ್ದೀನಿ, ತುಂಬ ಚಿಕ್ಕ ಬ್ಲಾಗು. ಏನಕ್ಕೆ ಅಂದರೆ ಎಲ್ಲೂ ಹೊರಗಡೆನೂ ಹೋಗಲಿಲ್ಲ ಅಂತ ಸ್ಪೆಷಲ್ ಏನೂ ಇರಲಿಲ್ಲ. ಭವಿಷ್ಯ ಬ್ಯುಸಿ ಇದ್ಲು. ಬಟ್ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ನಲ್ಲಿ ಏನಾದ್ರು ಅಡುಗೆ ಬಿಟ್ಟು ಇನ್ನೇನಾದ್ರು ಹೊಸದಾಗಿ ಮಾಡೋ ಥರದ್ದು ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ತೊಗೊಂಡು ಬರಬೇಕು. ಅದಕ್ಕೋಸ್ಕರ ಮುಂದೂಡ್ತಾ ಇದ್ದೀನಿ. ನೆಕ್ಸ್ಟು ನಾಳೆ ಮಾಡೋಣ ಅಂತ. ಬಟ್ ಆದಷ್ಟು ಬೇಗ ನಾಳೆ ತೊಗೊಂಬಂದುಬಿಡ್ತೀನಿ ಅದು ಐಟಮ್ಮು. ಆವಾಗ ಏನಾದ್ರು ಹೊಸದು ಹೇಳ್ಕೊಡ್ಬೋದು. ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ our vlog. Until next time, take care. Bye bye. See you guys. Bye bye.